ಜುಮಾ ಮಸೀದಿ ಮೇಕೇರಿ ಜಿಲ್ಲಾ ಪ್ರತಿನಿಧಿ ಕೇಂದ್ರ ಮಡಿಕೇರಿ ಹಾಗೂ ಲಿಂಬಾ ಬಾಯ್ಸ್ ಮೇಕೇರಿ ಮತ್ತು SYS ಮೇಕೇರಿ ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ರಕ್ತದಾನ ಶಿಬಿರದಲ್ಲಿ 55ನೇ ಬಾರಿ ರಕ್ತದಾನವನ್ನು ನೀಡಿ ನಮ್ಮ ಊರಿಗೂ ಜಿಲ್ಲೆಗೂ ಅಚ್ಚುಮೆಚ್ಚಿನ ಡಿ ರಾಮಪ್ಪ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕದಾಗಿ ಸನ್ಮಾನಿಸಲು ತೀರ್ಮಾನಿಸಿದ್ದೇವೆ. ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತವನ್ನು ನೀಡಿ ನಮಗೆಲ್ಲರಿಗೂ ಒಂದು ಇನ್ನು ಮುಂದಕ್ಕೆ ಪ್ರಚೋದನೆ ನೀಡತಕ್ಕಂತಹ 55ನೇ ಬಾರಿ ರಕ್ತವನ್ನು ನೀಡುತ್ತಿದ್ದರೆ ಸರಿಸುಮಾರು ಒಂದು 13 ವರ್ಷಕ್ಕಿಂತ ಮೇಲೆಯಾಗಿದೆ ಸರ್ ಸೇವೆಯಲ್ಲಿ ನಿರತರಾಗಿರುವಾಗಿದೆ. ರಕ್ತದಾನವೆಂಬುದು ಅದೊಂದು ಜೀವದಾನವಾಗಿದೆ. ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಪರಿಶುದ್ಧ ಕುರ್ಆನ್ ಗ್ರಂಥದಲ್ಲಿ ಹೇಳುವುದು ಹಾಗೇನೆ ವಮನ್ ಅಹ್ಯಾಹ ಫಕಅನ್ನಮಾ ಅಹ್ಯನ್ನಾಸ ಜಮೀಅ, ಒಬ್ಬನ ಜೀವ ಉಳಿಸಿದರೆ ಇಡೀ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ. ಅದಕ್ಕೆ ಒಂದು ಮಾದರಿಯಾಗಿದ್ದಾರೆ ನಮ್ಮ ಸರ್ ಅವರು. ಸನ್ಮಾನಿಸಲು ಮೇಕೇರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಹುಮಾನ್ಯ ಹನೀಫ್ರವರು ಹಾಗೂ ಸುದರ್ ಜುಮಾ ಮಸೀದಿ ಖತೀಬ್ ಉಸ್ತಾದ್ ಬಹುಮಾನ್ಯರಾದ ಸಲಾಂ ಹಲವರಿ ಉಸ್ತಾದ್ ಹಾಗೂ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಕರುಂಬ್ರಿಯಾ ಅವರನ್ನು ಹೃತ್ಪೂರ್ವಕ ಸ್ವಾಗತಿಸಿದರು. അതിങ്ങനെ തായാറ് ಮಾಡಿ ನಮಗೆ ತುಂಬ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮಗೆ ಸಹಕಾರ ಆಗುತ್ತೆ. ನೀವು ಪ್ರತಿ ವರ್ಷ ಎಲ್ಲರೂ ಅದೇ ಹೇಳೋದು, ವರ್ಷ ಒಂದೊಂದು ಮಾಡಿದ್ರೆ ನಿಮಗೂ ಒಳ್ಳೆಯದು, ಮತ್ತು ಬರೋದು ಒಳ್ಳೆಯದು, ಪೇಷಂಟ್ಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಒಂದು ಧನ್ಯವಾದ ನಮಸ್ಕಾರ. ನಾನು ಡಾಕ್ಟರ್ ಕರುಂಬಯ್ಯ, ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಮಡಿಕೇರಿ. ಇವತ್ತು ಮೇಕೇರಿ ಮಸೀದಿ ವತಿಯಿಂದ ಒಂದು ಒಳ್ಳೆಯ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಸೊ ನಮಗೆ ಈಗ ಹೆಚ್ಚುತ್ತಾ ಇರುವಂಥ ರಕ್ತದ ಬೇಡಿಕೆಯನ್ನು ಮನಗಂಡು ಈ ಒಂದು ತುರ್ತಾಗಿ ಒಂದು ಶಿಬಿರವನ್ನು ಆಯೋಜನೆ ಮಾಡಿರುವುದಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಅವರು ಕೂಡ ಪ್ರತಿ ವರ್ಷ ಮುಂದೆ ಶಿಬಿರಗಳನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಾದರಿಯಾಗಬೇಕಾಗಿದೆ. ಯಾಕೆಂತಂದರೆ ಇದೇ ರೀತಿ ಎಲ್ಲರೂ ಮುಂದೆ ಬಂದು ವರ್ಷಕ್ಕೊಂದು ಶಿಬಿರವನ್ನು ಆಯೋಜನೆ ಮಾಡಿದರೆ ನಮ್ಮ ಎಲ್ಲ ರೋಗಿಗಳಿಗೆ ನಾವು ನಿರಂತರವಾಗಿ ಅವಶ್ಯಕತೆ ಇರುವಂಥ ರಕ್ತವನ್ನು ಸಮಯಕ್ಕೆ ಸರಿಯಾಗಿ ತುರ್ತು ಸಂದರ್ಭಗಳಲ್ಲಿ ನೀಡಲಿಕ್ಕೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತೊಮ್ಮೆ ನಾನು ಮೇಕೇರಿ ಮಸೀದಿ ಕಡೆಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. Jatuh.